ರೂಪ ಹೆಸರು ಮಾತ್ರ ಅಲ್ಲ, ಇವತ್ತು ಬಟ್ಟೆ ಮ್ಯಾಚಿಂಗ್ ಇದೆ. ಮೇಡಮ್ ಏನ್ ಮಾಡ್ತಿದ್ದೀರಾ? ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡ್ ಲಿಂಕ್ ಮಾಡ್ತಾ ಇದ್ದೀನಿ. ನೀವು ಬಹಳ ಕ್ಯೂಟ್ ಇದ್ದೀರಾ, ಸೇಮ್ ಟು ಸೇಮ್ ನಂತರನೇ ದಿಟ್ಟ ಕಾಪಿ. ಎಷ್ಟು ಹೇಳಿದ್ರೆ ಹೆಸರು ಕೂಡ ಅರ್ಧ ಮ್ಯಾಚ್ ಆಗ್ತಿದೆ ಅಲ್ವಾ? ಈ ಮ್ಯಾಚಿಂಗ್ ಬಂದ್ರೆ ನಾನು ಫ್ಲೇಮ್ಸ್ ಬರ್ದು ನೋಡಿಲ್ಲ, ನೀವೇನಾದ್ರೂ ಬರ್ದಿದ್ದೀರಾ? ಸ್ಕೂಲು ಕಾಲೇಜಲ್ಲಿ ನನ್ನ ಹೆಸರಲ್ಲಿ ತುಂಬಾ ಜನ ಬರ್ದಿದ್ದಾರೆ, ಆದ್ರೆ ಇನ್ನೊಬ್ರ ಹೆಸರನ್ನ ಬರ್ಕೊಂಡು ನೋಡೋ ಅವಶ್ಯಕತೆ ನನ್ಗಿಲ್ಲ. ಮೇಡಮ್ ಬೆಳಿಗ್ಗೆ ಟಿಫಿನ್ ಖಾರ ಏನಾದ್ರು ಜಾಸ್ತಿ ಆಗಿತ್ತಾ? ಇಲ್ವಲ್ಲ, ಯಾಕೆ? ಅಲ್ಲ, ಮಾತಲ್ಲೇ ಘಾಟು ತೋರಿಸ್ತಿದ್ದೀರಲ್ವಾ, ಅದಕ್ಕೆ ಕೇಳಿದೆ. ಅದೌದು, ನಿಮ್ಮ ಊರು ಯಾವುದು? ಆಗುಂಬೆ. ಈವಾಗ ಸಿಂಕ್ ಆಯ್ತು. ನಿಮ್ಮ ಮಾತಲ್ಲೂ ಘಾಟು, ಊರು ಘಾಟು, ಆಗುಂಬೆ ಘಾಟು. ಮೇಡಮ್ ಆಗುಂಬೆ ಘಾಟ್ ಅಂದಾಗ ನಂಗೊಂದು ಹಾಡು ನೆನಪಾಯ್ತು. ಗೊಂಬೆ ನೀವಯ್ಯಾರದ ಗೊಂಬೆ, ನಿನ್ನ ತವರೂರು ಆಗುಂಬೆ. ಮೇಡಮ್ ನನಗೆ ಅತ್ತೆ ಮನೆಗೆ ಪದೇ ಘಾಟು ಸೆಕ್ಷನ್ ಎಲ್ಲ ದಾಟ್ಕೊಂಡು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್. ಘಾಟು ಸೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡಬಾರ್ದಂತ ನನಗೆ ಡಾಕ್ಟರ್ ಹೇಳಿದ್ದಾರೆ. ತುಂಬಾ ಓವರ್ ಆಯ್ತು ನಿಮ್ದು. ನನಗೂ ಸೇಮ್ ಹಾಗೆ ಅನಿಸ್ತು, ಅದಕ್ಕೆ ಓಪನ್ ಆಗಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಆಕ್ಚುಲಿ ರೂಪ ಅವರೇ, ಮದುವೆ ಮನೇಲಿ ನಾನು ನಿಮ್ಮ ನೋಡಿ ಅಲ್ಲೇ ಫ್ಲಾಟ್ ಆಗಿದ್ದೆ, ಅದನ್ನ ನಿಮ್ಮ ಹತ್ರ ಕೂಡ ಹೇಳಿದ್ದೀನಿ. ಆವಾಗ ನೀವು ನಂದೇನಿಲ್ಲ, ಮೇಡಮ್ ಏನು ಹೇಳ್ತಾರೋ ಹಾಗೆ ಅಂದ್ಬಿಟ್ರಿ. ಆದ್ರೆ ಇವಾಗ ಮೇಡಮ್ ಪರಿಸ್ಥಿತಿ ಸರಿ ಇಲ್ಲ. ನಮ್ಮ ಬಾಸ್ ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಸಿಚುವೇಶನ್ ಹೀಗಿರ್ಬೇಕಾದ್ರೆ ನಾವು ಸದ್ಯಕ್ಕೆ ಮದುವೆ ಆಗೋದು ಬೇಡ. ಬೇಕಿದ್ರೆ ನಾವು ಕಮಿಟ್ ಆಗಿರೋಣ ಆರ್ ಫ್ರೆಂಡ್ಸ್ ಆಗಿರೋಣ, ನಂಗೆ ಯಾವ್ದಾದ್ರು ಓಕೆ. ಯಾವನ ನೀನು? ಇಡಿಯಟ್ ಫೆಲೋ, ಜಾಸ್ತಿ ಮಾತಾಡ್ತಿದ್ಯಾ? ಇನ್ನೊಂದು ಎಕ್ಸ್ಟ್ರಾ ಮಾತಾಡಿದ್ರು ಇಲ್ಲೇ ತುಳ್ದಾಕ್ಬಿಡ್ತೀನಿ. ಮದ್ವೆ ಆಗ್ದಿರೋ ಹುಡುಗಿರು ಅಂದ್ರೆ ಈಸಿ ಆಗೋಗಿದೆ ಅಲ್ವಾ? ಇನ್ನೊಂದ್ ಸಲ ಏನಾದ್ರು ಲವ್ ಗಿವ್ ಅಂತ ಬಂದ್ರೆ ನಾನ್ ಕೊಡೋ ಪಂಚ್ಗೆ ಮೂಗ್ ಒಳಗೆ ಹೋಗಿ ಕಣ್ ಗುಡ್ಡೆ ಆಚೆ ಬಂದ್ಬಿಡ್ಬೇಕು. ನೀವ್ಯಾಕೆ ಹೆದರ್ಕೋತಾ ಇದ್ದೀರಾ? ಅಯ್ಯೋ, ನಾನ್ ಫೋನಲ್ಲಿ ಮಾತಾಡ್ದೆ. ಯಾವನ ಬೇಕಪ್ಪ ನನ್ನೇ ಲವ್ ಮಾಡ್ತೀನಿ ಅಂತ ಕಾಲ್ ಮಾಡಿದ್ದ, ಚೆನ್ನಾಗ್ ಬೈದಾಕ್ತೆ. ಅದೇ ನಾನು ಅನ್ಕೊಂಡೆ, ನನ್ನಂತ ಕ್ಯೂಟ್ ಆಗಿರೋ, ಸ್ಮಾರ್ಟ್ ಆಗಿರೋ, ಹ್ಯಾಂಡ್ಸಮ್ ಆಗಿರೋ ಹುಡುಗನ್ಗೆ ಯಾರಷ್ಟು ಈಸಿಯಾಗಿ ಬೈಯಲ್ಲ. ಮೇಡಮ್ ಅದ್ರ ಒಂದು ಸಣ್ಣ ಕಂಡೀಷನ್, ನೀವು ಊಟ ಆದ ತಕ್ಷಣ ಒಂದು ಗ್ಲಾಸ್ ಮಜ್ಜಿಗೆ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕುಕ್ಕುಂಬರ್ ಅಂತ ಸೌತೆಕಾಯಿ ತಿಂದ್ಬಿಟ್ಟು ಕೂಲ್ ಆಗಿರ್ತೀರ, ಆರೋಗ್ಯಕ್ಕೂ ಒಳ್ಳೇದು. ಬರ್ತೀನಿ ಮೇಡಮ್. ಅಯ್ಯೋ ವಿಶ್ವರೂಪ ಅವರೇ, ಯಾಕೆ ಹಾಗೆ ಹೋಗ್ತಾ ಇದ್ದೀರಾ? ಏನು ಹೇಳಕ್ ಬಂದ್ರಿ? ಏನಿಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಇಲ್ಲ ಪರವಾಗಿಲ್ಲ, ಹೇಳ್ಬಿಟ್ಟು ಹೋಗಿ. ಇಲ್ಲ ಬಾಯ್. ಅಜ್ಜಿ ರೂಮಲ್ಲಿ ಇಲ್ಲ ಅಂದ್ರೆ ಎಲ್ಲಿರ್ತಾರೆ ಅಂತ ನಂಗೆ ಗೊತ್ತು. ಬನ್ನಿ ಅಜ್ಜಿ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ಇವರು ನನ್ನ ಬೆಸ್ಟ್ ಫ್ರೆಂಡು. ನೋಡಕ್ಕೆ ಫ್ರೆಂಡ್ ಅಂತ ಅನ್ಸಲ್ಲ, ಆದ್ರೂ ಈ ಮನೇಲಿ ತುಂಬಾ ಸ್ವೀಟ್ ಆಗಿ ಕ್ಯೂಟ್ ಆಗಿ ಇರೋದಂದ್ರೆ ಇವ್ರೆ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಒಂದೆರಡು ಏಟ್ ಹೊಡಿತಾರೆ, ಆದ್ರೂ ಮನೇಲೆಲ್ಲಾರನು ತುಂಬಾ ಪ್ರೀತಿ ಮಾಡ್ತಾರೆ. ಏಜೆಗೆ ಇವ್ರಂದ್ರೆ ಪಂಚ ಪ್ರಾಣ. ಏಜೆ ಅವ್ರ ಲೈಫಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ, ಆದ್ರೆ ಅಮ್ಮ ಹಾಕಿದ ಗೆರೆ ಮಾತ್ರ ಯಾವ್ದೇ ಕಾರಣಕ್ಕೂ ದಾಟಲ್ಲ. ಇವರು ಏಜೆಗೆ ತಾಯಿ, ನಿಮ್ಗೆ ಅತ್ತೆ. ನಮಸ್ಕಾರ ಅಮ್ಮ. ಲಕ್ಷ್ಮಿಗ್ ಬರಕ್ ಹೇಳಿದ್ದೆ, ಎಲ್ಲಿ ಬರ್ಲೇ ಇಲ್ವಲ್ಲ? ಲಕ್ಷ್ಮಿ, ಲಕ್ಷ್ಮಿ ಅಕ್ಕ, ಇವರು ಲಕ್ಷ್ಮಿ ಅಂತ. ನೋಡಕ್ಕೆ ಗೋಬಿ ತರ ಇದ್ರು ಮನ್ಸ್ ಮಾತ್ರ ಬೇಬಿ ತರ. ನಮ್ ಪ್ರಮೋದ್ ಇದಾರಲ್ಲ, ಅವ್ರ ವೈಫ್. ಏಜೆ 2ನೇ ಸೊಸೆ, ಅಂದ್ರೆ ನಿಮ್ ಸೊಸೆ. ಹಾಯ್ ಹಾಯ್. ಲಕ್ಷ್ಮಿ, ಪ್ರಮೋದಿಗೆ ಬರಕ್ ಹೇಳಿದೆ, ಎಲ್ಲಿದ್ದಾರೆ? ಬರ್ತಿದ್ದಾರೆ. ಪ್ರಮೋದ್ ಬಂದ್ರು. ಅಕ್ಕ, ಇವರು ಲಕ್ಷ್ಮಿ ಪತಿ, ಅಂದ್ರೆ ಲಕ್ಷ್ಮಿ ಗಂಡ ಪ್ರಮೋದ್. ಹಾಯ್. ಹಲೋ. ಏಜೆಗೆ 2ನೇ ಮಗ, ನಿಮ್ಗೂ 2ನೇ ಮಗ.
ಆಲ್ಮೋಸ್ಟ್ ಎಲ್ಲರೂ ಕವರ್ ಆಗಿದ್ದಾರೆ, ಇನ್ನು ಸ್ವಲ್ಪ ಜನ ಇದ್ದಾರೆ. ಬನ್ನಿ ಬನ್ನಿ, ನಾನೆಲ್ಲರೂ ಮೀಟ್ ಮಾಡಿಸ್ತೀನಿ ಬನ್ನಿ. ಹಂಗ ದಟ್ಸ್ ಗುಡ್ ಆಕ್ಚುಲಿ. ಏನ ಅಲ್ಲಿ ನೋಡಿ, ಅತ್ತೆ ನೋಡಿ ಅಕ್ಕ, ಬಾಯಿ ತುಂಬಾ ಅತ್ತೆ ಅಂತ ಕರಿತಾ ಇದ್ದಾರೆ. ಇವರು ನಮ್ಮನೆ 3ನೇ ಮುದ್ದಿನ ಸೊಸೆ. ಹಾಯ್. ಅವರು ಸರು ಹಸ್ಬೆಂಡು ಪ್ರೇಮ್ ಅಂತ. ಹಾಯ್. ಹಲೋ. ಸರು ಅಂತೂ ಸಖತ್ ಕ್ಯೂಟು, ಬಬ್ಲಿ ಬಬ್ಲಿ ಆಗಿರೋ ಹುಡುಗಿ, ಸಖತ್ ಚೂಟಿ ಕೂಡ ಗೊತ್ತಾ. ಸರಿ ಸರು, ನಾವ್ ಬರ್ತೀವಿ. ಅಕ್ಕ, ನೀವು ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಿಸ್ಬೇಕು, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಬಾಯ್. ಅಲ್ಲ ಇವಳಿಗೇನ್ ತಿಕ್ಲ? ಮೋಸ್ಟ್ಲಿ ಅಂತರಾತೆನ ಬುಟ್ಟಿಗೆ ಹಾಕೊಳ್ಳೋದಕ್ ನೋಡ್ತಾ ಇರ್ಬೇಕು. ಹಲೋ ಹಲೋ, ಹಾಗೆಲ್ಲ ಇನ್ನೊಬ್ರನ್ನ ಈಸಿಯಾಗಿ ಜಡ್ಜ್ ಮಾಡೋದು ತಪ್ಪು. ಅದರಲ್ಲೂ ಲೀಲಾ ಅವ್ರ ಬಗ್ಗೆ ಮಾತಾಡೋದು ಇನ್ನೂ ದೊಡ್ಡ ತಪ್ಪು. ಏನ್ ಪ್ರೀತಿ, ಏನ್ ಗೌರವ. ನಿನಗೆ ಎಷ್ಟು ಹೇಳೋದು ಅಷ್ಟೇ, ಬಾ ನೀವ್ ಹೋಗಿ. ಹೋಗ್. ಮೊದ್ಲು ಈ ವಿಷಯನ ದುರ್ಗಾ ಅಕ್ಕಂಗೆ ಹೇಳ್ಬೇಕು. ದುರ್ಗಾ ಅವ್ರೆ ಒಂದ್ ನಿಮಿಷ. ನಾನು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ, ಅದು ಇವ್ರೆ, ದುರ್ಗಾ ಅವರು. ಏಜೆ ಬಿಟ್ರೆ ಮನೆ ಜವಾಬ್ದಾರಿನ ತುಂಬಾ ಬುದ್ಧಿವಂತಿಕೆ ಅಂತ ನೋಡ್ಕೊಳ್ಳೋ ಕೆಪಾಸಿಟಿ ಇರೋದು ಇವ್ರಿಗೆ ಮಾತ್ರ. ಆದ್ರೆ ಇವಾಗ ನೀವು ಬಂದಿದ್ದೀರಲ್ಲ, ಸೊ ನೋ ಪ್ರಾಬ್ಲಮ್. ಇವರು ಏಜೆಗೆ ಮೊದಲನೇ ಸೊಸೆ, ಅಂದ್ರೆ ನಿಮ್ಗೂ ಮೊದಲನೇ ಸೊಸೆ. ಹಸ್ಬೆಂಡ್ ಹೆಸರು ಕಿಶೋರ್ ಅಂತ, ಅವರು ಫಾರಿನ್ ಅಲ್ಲಿ ಇರ್ತಾರೆ. ಅವ್ರನ್ನ ನಾನು ಯಾವತ್ತೂ ನೋಡಿಲ್ಲ, ಅವ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ. ಲೀಲಾ, ಅಂತರಾತೆನ ರೆಸ್ಟ್ ಮಾಡಕ್ ಬಿಡದೆ ಮನೆಯೆಲ್ಲ ಯಾಕೆ ಸುತ್ತಿಸ್ತಾ ಇದ್ಯಾ? ನೋಡಿದ್ರ ಅಕ್ಕ, ಇವ್ರಿಗೆ ನಿಮ್ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ. ನಾನಿಲ್ಲಿ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಇವ್ರ ಪ್ರೀತಿ ಬಗ್ಗೆ ನಿಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅದಕ್ಕೆ ಎಲ್ಲರನ್ನು ಪರಿಚಯ ಮಾಡಿಸಿದ್ದು. ಇನ್ನೊಬ್ರು ತುಂಬಾ 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 ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ, ನೀವು ಅವ್ರನ್ನ ಮೀಟ್ ಮಾಡ್ಲೇಬೇಕು. ಬನ್ನಿ 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 ಬನ್ನಿ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.